ನಮ್ಮ ಕಿಚ್ಚನ ಗ್ಯಾರೇಜ್ಗೆ ಮತ್ತೊಂದು ಅಲ್ಟ್ರಾ ಲಕ್ಸರಿ ವೆಹಿಕಲ್ ಎಂಟ್ರಿ ಕೊಟ್ಟಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಡೀ ಭಾರತದಲ್ಲೇ ಈಗ ಟ್ರೆಂಡಿಂಗ್ ಅಲ್ಲಿರೋ ಒಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಸ್ಯಾಂಡಲ್ವುಡ್ ಬಾದಶಾ ಕಿಚ್ಚ ಸುದೀಪ್ ಅವರ 6.5 ಕೋಟಿ ರೂಪಾಯಿಯ ಲಕ್ಸರಿ ಮಹಲ್. ಏನ್ ಗುರು, ನಮ್ಮ ಕಿಚ್ಚ ಸುದೀಪ್ ಅವರು ಲಕ್ಸರಿ ಮಹಲ್ನ ಕೊಂಡ್ಕೊಂಡ್ರ ಅಂತ ಕೇಳ್ತೀರಾ? ಬನ್ನಿ, ನಾನು ಈ ವಿಡಿಯೋದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಯಾವ ಒಂದು ಲಕ್ಸರಿ ಮಹಲ್ನ ಕೊಂಡ್ಕೊಂಡಿದ್ದಾರೆ ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಟನ್ ಅಂತ ಹೊಡೆದ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಈ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ನಲ್ಲಿ ಸಿನಿಮಾ ವಿಚಾರಗಳು ಹೇಗ್ ಬರುತ್ತೆ ಅಂತ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಕಾಮೆಂಟ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊತಾ ಬನ್ನಿ. ಈಗ ನಾನು ನಮ್ಮ ಕಿಚ್ಚ ಸುದೀಪ್ ಅವರ ಲಕ್ಸರಿ ಮಹಲ್ ಏನಂತ ಹೇಳ್ಕೊಂತ ಹೋಗ್ತೀನಿ. ಸ್ನೇಹಿತರೆ, ನಮ್ಮ ಸ್ಯಾಂಡಲ್ವುಡ್ ಬಾದ್ಶಾ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಂದ್ರೆ ಎಲ್ರಿಗೂ ತಕ್ಷಣ ನೆನಪಾಗೋದೇ ಅವರ ಕಿಲ್ಲರ್ ಲುಕ್, ರಗಡ್ ಆಕ್ಟಿಂಗ್. ಅಷ್ಟೇ ಮಾತ್ರವಲ್ಲ, ಅವರ ರಾಯಲ್ ಲೈಫ್ ಸ್ಟೈಲ್ ಕೂಡ ಒಂದು. ಈಗ ನಮ್ಮ ಕಿಚ್ಚನ ಗ್ಯಾರೇಜ್ಗೆ ಮತ್ತೊಂದು ಅಲ್ಟ್ರಾ ಲಕ್ಸರಿ ವೆಹಿಕಲ್ ಎಂಟ್ರಿ ಕೊಟ್ಟಿದೆ. ಇಡೀ ಭಾರತ ಚಿತ್ರರಂಗದಲ್ಲೇ ಹೊಸ ಸಂಚಲನ ಸೃಷ್ಟಿಸಿರೋ ಈ ವಾಹನದ ಬೆಲೆ ಕೇಳಿದ್ರೆ ನೀವಂತೂ ಶಾಕ್ ಆಗ್ತೀರಾ, ಶಾಕ್ ಆಗಿ ಶೇಕ್ ಆಗ್ಬಿಡ್ತೀರಾ. ಹೌದು, ಬರೋಬ್ಬರಿ ಈ ಒಂದು ಲಕ್ಸರಿ ಕ್ಯಾರವಾನ್ ನ ಬೆಲೆ 6.5 ಕೋಟಿ ರೂಪಾಯಿ ವೆಚ್ಚದ ಕ್ಯಾರವಾನ್ ಈಗ ಸ್ಯಾಂಡಲ್ವುಡ್ ಅಡ್ಡಾಗೆ ಬಂದಿಳಿದಿದೆ. ಸಿನಿಮಾ ಸೆಟ್ಗಳಲ್ಲಿ ಕೇವಲ ವಿಶ್ರಾಂತಿ ಪಡೆಯೋಕೆ ಇಷ್ಟೊಂದು ಕೋಟಿ ಖರ್ಚು ಮಾಡಿದಾರ ಅಂತ ನೀವು ಕೇಳ್ಬಹುದು. ಹಾಗಾದ್ರೆ ಈ ಹೊಸ ಕ್ಯಾರವಾನ್ ಒಳಗಡೆ ಏನಿದೆ, ಇದರ ರಹಸ್ಯ ಏನು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಟ್ಕೊಂತ ಹೋಗ್ತೀನಿ. ಹಾಗೆ ಈ ಒಂದು ಕ್ಯಾರವನ್ನ ಎಕ್ಸ್ಪ್ಲೋರ್ ಮಾಡೇ ಬಿಡೋಣ, ಏನಂತೀರಾ? ಕಾಯ್ತಾ ಇದ್ದೀರಾ ಅಲ್ವಾ? ಮತ್ತೆ ಆಗ್ತಾಡ, ಶುರು ಮಾಡೇ ಬಿಡೋಣ. ಮೊದಲಿಗೆ ಈ ರೋಲಿಂಗ್ ಪ್ಯಾಲೇಸ್ ನ ಡಿಸೈನ್ ಬಗ್ಗೆ ಹೇಳ್ಬಿಡೋಣ. ಮುಂಭಾಗದಿಂದ ನೀವೇನಾದ್ರೂ ನೋಡಿದ್ರೆ ಇದು ಯಾವುದೋ ವಿದೇಶಿಯ ಬುಲೆಟ್ ಟ್ರೈನ್ ತರ ಕಾಣಿಸುತ್ತೆ. ಈ ಅದ್ಭುತವಾದ ಜಿಮ್ ಮಾಡ್ಯುಲರ್ ಕ್ಯಾರವಾನ್ ಅನ್ನು ಇಂಡಿಯಾದ ಅತ್ಯಂತ ಪ್ರಸಿದ್ಧ ಆಟೋಮೊಬೈಲ್ ಡಿಸೈನರ್ ದಿಲೀಪ್ ಚಾಬ್ರಿಯಾ ಅವರ ಒಡೆತನದ DC2 ಸಂಸ್ಥೆ ವಿಶೇಷವಾಗಿ ಸಿದ್ಧಪಡಿಸಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿರುವ ಸುದೀಪ್ ಅವರ ವೈಯಕ್ತಿಕ ಅಗತ್ಯತೆ ಹಾಗೂ ಟೇಸ್ಟ್ಗೆ ತಕ್ಕಂತೆ ಸಂಪೂರ್ಣವಾಗಿ ಇದನ್ನ ಕಸ್ಟಮೈಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಈ ಕ್ಯಾರವಾನ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇದರ ಮುಂದೆ ಮತ್ತು ಹಿಂದೆ ಇರೋ ಕೆ ಲೋಗೋ. ಅಂದ್ರೆ ನಿಮಗೆ ಗೊತ್ತಾಗಿರ್ಬೇಕು, ಕೆ ಅಂದ್ರೆ ಕಿಚ್ಚ ಅಂತ. ಕೆ ಲೋಗೋ ಇದು ನಮ್ಮ ಕಿಚ್ಚನ ಹೆಸರನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೋಡಕ್ ಒಂಥರ ರಾಯಲ್ ಫೀಲ್ ಕೊಡುತ್ತೆ. ಬನ್ನಿ, ಈಗ ಈ ಕ್ಯಾರವಾನ್ ಒಳಗಡೆ ಏನೇನೆಲ್ಲ ಇದೆ ಅಂತ ನೋಡ್ಕೊಂಡ್ ಬಂದ್ಬೇಡ. ಇದನ್ನ ಕೇವಲ ಕ್ಯಾರವಾನ್ ಅನ್ನೋದಕ್ಕಿಂತ ಚಲಿಸುವ 5 ಸ್ಟಾರ್ ಹೋಟೆಲ್ ಅಂತಾನೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಶೂಟಿಂಗ್ ಟೈಮ್ ನಲ್ಲಿ ಸುದೀಪ್ ಅವರು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗೋದಿಕ್ಕೆ ಇದರಲ್ಲಿ ರಾಜಮನೆತನದ ಐಷಾರಾಮಿ ಬೆಡ್ರೂಮ್ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಅತ್ಯಾಧುನಿಕ ಶವರ್ ಹೊಂದಿರುವ ಹೈಟೆಕ್ ವಾಶ್ರೂಮ್, ಒಂದು ಮಿನಿ ಲಿವಿಂಗ್ ಏರಿಯಾ ಮತ್ತು ಪ್ರೀಮಿಯಂ ಲೌಂಜ್ ಕೂಡ ಈ ಒಂದು ಸೆಟಪ್ ನಲ್ಲಿದೆ. ಇದೆಲ್ಲದರ ಜೊತೆಗೆ ಮ್ಯೂಸಿಕ್ ಸಿಸ್ಟಮ್, ದೊಡ್ಡ ಸ್ಮಾರ್ಟ್ ಟಿವಿ ಹಾಗೂ ಹೋಮ್ ಥಿಯೇಟರ್ ಫೀಲ್ ಕೊಡುವಂತಹ ಅಡ್ವಾನ್ಸ್ ಆಡಿಯೋ ಸೆಟಪ್ ಅಳವಡಿಸಲಾಗಿದೆ. ಲಾಂಗ್ ಜರ್ನಿ ಅಥವಾ ಶೂಟಿಂಗ್ ಶೆಡ್ಯೂಲ್ ನಲ್ಲಿ ಕಿಚ್ಚನಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ಒಂದು ಇಂಚಿಂಚನ್ನು ಕೂಡ ಅದ್ಭುತವಾಗಿ ಡಿಸೈನ್ ಮಾಡಲಾಗಿದೆ. ಅಂದ ಹಾಗೆ ಈ ರಾಯಲ್ ವ್ಯಾನ್ ಎಂಟ್ರಿ ಕೊಟ್ಟಿರೋದು ಸುದೀಪ್ ಅವರ ಮುಂಬರುವ ಬಿಗ್ ಬಜೆಟ್ ಸಿನಿಮಾ ಬಿಲ್ಲಾ ರಂಗ ಭಾಷಾ ಶೂಟಿಂಗ್ ಆಗಿ. ಹೌದು, ಅನೂಪ್ ಭಂಡಾರಿ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಈ ಪ್ಯಾನ್ ಇಂಡಿಯಾ ಸಿನಿಮಾದ ಕಾಸ್ಟ್ಯೂಮ್ ಮತ್ತು ಮೇಕಪ್ ಎಲ್ಲವೂ ವಿಭಿನ್ನವಾಗಿದ್ದು ಈ ಶೂಟಿಂಗ್ ಸೆಟ್ ನಲ್ಲಿ ಬಳಕೆಯಾಗಲು ಈ ಕ್ಯಾರವಾನ್ ಸಜ್ಜಾಗಿದೆ. ಅಂದ ಹಾಗೆ ಸುದೀಪ್ ಅವರಿಗೆ ಮೊದಲಿನಿಂದಲೂ ವಾಹನಗಳೆಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್.
ಅವರ ಗ್ಯಾರೇಜ್ ನಲ್ಲಿ ಈಗಾಗಲೇ ಹಲವು ಇಂಟರ್ನ್ಯಾಷನಲ್ ಬ್ರಾಂಡೆಡ್ ಕಾರುಗಳಿವೆ. ಆದ್ರೆ ಈಗ ಈ 6.5 ಕೋಟಿ ರೂಪಾಯಿಯ ಕ್ಯಾರವಾನ್ ಸದ್ಯಕ್ಕೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಅತ್ಯಂತ ದುಬಾರಿ ಮತ್ತು ಹೈಟೆಕ್ ವ್ಯಾನ್ ಎಂಬ ಹೊಸ ದಾಖಲೆ ಬರೆದಿದೆ. ಏನಪ್ಪಾ ಅಂದ್ರೆ ಬಾಲಿವುಡ್ ನ ಶಾರುಖ್ ಖಾನ್, ಸಲ್ಮಾನ್ ಖಾನ್ ರೇಂಜಿಗೆ ನಮ್ಮ ಹೆಮ್ಮೆಯ ಕಿಚ್ಚ ಸುದೀಪ್ ಅವರು ಕೂಡ ಈ ತರಹದ ಅಲ್ಟ್ರಾ ಲಕ್ಸರಿ ಕ್ಯಾರವಾನ್ ಹೊಂದುವ ಮೂಲಕ ಇಡೀ ಭಾರತೀಯ ಚಿತ್ರರಂಗದ ಗಮನ ಸೆಳೆದಿದ್ದಾರೆ. ಕಿಚ್ಚನ ಈ ಹೊಸ ರೋಲಿಂಗ್ ಪ್ಯಾಲೇಸ್ ನಿಮಗೆ ಹೇಗನಿಸ್ತು? ಇದರ ಡಿಸೈನ್ ನಿಮಗೆ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಈಗಲೇ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಕಿಚ್ಚನ ಅಭಿಮಾನಿಗಳೊಂದಿಗೆ ಶೇರ್ ಮಾಡಿ. ಇಂತಹದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ. ಹಾಗೆ ಲೈಕು, ಕಮೆಂಟು, ಶೇರು ಜೊತೆಗೆ ಹೈಪ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ ಮತ್ತೆ ಆಗ್ತಾಡ ಈಗಲೇ ಎಲ್ಲವನ್ನು ಟಕ 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 ಅಂತ ಮಾಡಿಬಿಡಿ. ನಮಗೆ ಕೂಡ ಸಪೋರ್ಟ್ ಮಾಡಿ. ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ. ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ. ಧನ್ಯವಾದಗಳು.